ಮನೆಯೇ ಮಂತ್ರಾಲಯ ಎನ್ನುವ ಗಾದೆ ಮಾತಿನಂತೆ ನಾವು ವಾಸವಾಗಿರುವ ಮನೆಯಲ್ಲಿ ಯಾವಾಗಲೂ ಸುಖ, ಸಂತೋಷ, ನೆಮ್ಮದಿ ಇರಬೇಕೆಂದು ಪ್ರತಿಯೊಬ್ಬರು ಆಸೆ ಪಡುತ್ತಾರೆ. 10 ಜನರು ವಾಸವಾಗಿರುವ ಗುಡಿಗೆ ಕುಟುಂಬ ಎಂದು ಹೇಳುತ್ತಾರೆ. ಕುಟುಂಬ ಎಂದ ಮೇಲೆ ಮಾತುಕತೆ, ಜಗಳ, ಮನಸ್ತಾಪವಾಗುವುದು ಸಹಜ. ಆದರೆ ಪದೇ ಪದೇ ಕಾರಣವಿಲ್ಲದೆ ಜಗಳ ಆಗುತ್ತಿದ್ದರೆ ಅದಕ್ಕೆ ಕೆಲವೊಮ್ಮೆ ವಾಸ್ತು ದೋಷವೂ ಇರಬಹುದು ಎಂದು ಹೇಳುತ್ತಾರೆ. ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ವಾಸ್ತು ಟಿಪ್ಸ್ ಅನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮನೆಯಲ್ಲಿ ಶಾಂತಿ, ಸಂಪತ್ತು, ಆರೋಗ್ಯ ಉತ್ತಮವಾಗಿರಬೇಕಾದರೆ ವಾಸ್ತು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಆದ್ದರಿಂದ ಯಾರೇ ಆಗಲಿ ಮನೆ ಕಟ್ಟುವಾಗ ವಾಸ್ತುಶಾಸ್ತ್ರವನ್ನು ಪಾಲಿಸಬೇಕು ಎನ್ನುತ್ತಾರೆ ನಮ್ಮ ಹಿರಿಯರು. ಧನಾತ್ಮಕ, ಋಣಾತ್ಮಕ ಶಕ್ತಿಗಳೆರಡು ನಮ್ಮ ಮನೆ ಮತ್ತು ಜೀವನದಲ್ಲಿ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತವೆ. ಈ ಎರಡು ಶಕ್ತಿಗಳ ಸಮತೋಲನವನ್ನು ಕಾಪಾಡುವಲ್ಲಿ ವಾಸ್ತು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಮನೆಯಲ್ಲಿ ಪ್ರತಿಷ್ಠಾಪಿಸಲಾದ ದೇವರ ಕೋಣೆಯನ್ನು ಯಾವಾಗಲೂ ಮನೆಯ ಪೂರ್ವ, ಉತ್ತರ ದಿಕ್ಕು ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಜೊತೆಗೆ ಆ ಸ್ಥಳವನ್ನು ಸಹ ಯಾವಾಗಲೂ ಸ್ವಚ್ಛವಾಗಿಡಬೇಕು. ವಾಸ್ತು ದೋಷ ಹೋಗಲಾಡಿಸಲು ಮನೆಯ ಮುಂಬಾಗಿಲನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯ ಮುಖ್ಯ ದ್ವಾರದಲ್ಲಿ ಚಪ್ಪಲಿ, ಶೂಗಳು ಅಥವಾ ನಕಾರಾತ್ಮಕ ಶಕ್ತಿಯ ಮೂಲಗಳನ್ನು ಇಡಬಾರದು. ಇಲ್ಲದಿದ್ದರೆ ಕೆಲವು ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸುತ್ತದೆ. ಮನೆಯ ಮುಖ್ಯ ಬಾಗಿಲು ಅಥವಾ ಪ್ರವೇಶ ದ್ವಾರದ ಉತ್ತಮ ಅಲಂಕಾರವು ಮನೆಯಲ್ಲಿ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಮನೆಯ ನೈಋತ್ಯ ಗೋಡೆಯ ಮೇಲೆ ಇಡೀ ಕುಟುಂಬ ಇರುವ ಫೋಟೋ ಫ್ರೇಮ್ ಹಾಕಬೇಕು. ಇದು ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ, ಸಂತೋಷವನ್ನು ಕಾಪಾಡುತ್ತದೆ. ಯಾವಾಗಲೂ ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿಕೊಳ್ಳಿ. ಇದು ಯಾವಾಗಲೂ ನಮ್ಮ ಮೆದುಳನ್ನು ಉತ್ತಮಗೊಳಿಸುತ್ತದೆ. ನಮ್ಮ ದೇಹದಲ್ಲಿ ಧನಾತ್ಮಕ ಹಾರ್ಮೋನ್ಸ್ಗಳನ್ನು ಬಿಡುಗಡೆ ಮಾಡುತ್ತದೆ. ಆದರೆ ಅಪ್ಪಿತಪ್ಪಿಯೂ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಡಿ. ಮನೆಯ ಬಾಗಿಲು ತೆರೆದಾಗ ಪೂರ್ವ ದಿಕ್ಕಿನಲ್ಲಿ ತೆರೆಯುವ ರೀತಿಯಲ್ಲಿ ಇಡಬೇಕು. ಹಾಗೆಯೇ ಒಣ ಹೂಗಳನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು. ಒಣಗಿದ ಹೂಗಳನ್ನು ಮನೆಯಲ್ಲಿ ಇಡುವುದು ದುರದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ. ಪೊರಕೆಯನ್ನು ಯಾವಾಗಲೂ ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇಡಬೇಕು. ಪೊರಕೆಯನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು. ಇದರಿಂದ ಮನೆಯಲ್ಲಿ ಕೆಲವೊಂದು ಆರ್ಥಿಕ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಯಾವುದೇ ರೀತಿಯಲ್ಲಿ ಮನೆಯಲ್ಲಿ ಮುರಿದ ಪಾತ್ರೆಗಳನ್ನು ತಪ್ಪಾಗಿಯೂ ಬಳಸಬೇಡಿ. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕರ್ಪೂರವನ್ನು ಸುಟ್ಟು ಮನೆಯಲ್ಲಿ ಎಲ್ಲ ಕಡೆ ಕರ್ಪೂರದ ಹೊಗೆಯನ್ನು ಬರುವ ಹಾಗೆ ಮಾಡಿ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಂಟಾಗುತ್ತದೆ. ಬಾತ್ರೂಮ್ ಅಥವಾ ಶೌಚಾಲಯದ ಬಾಗಿಲು ಮನೆಯಲ್ಲಿ ಅಡುಗೆ ಮನೆಯ ಎದುರು ಇರಬಾರದು. ವಾಸ್ತು ದೋಷದ ಮುಖ್ಯ ಕಾರಣದಲ್ಲಿ ಇದು ಒಂದಾಗುತ್ತದೆ. ಅದನ್ನು ತಪ್ಪಿಸಲು ಸ್ನಾನಗೃಹ ಮತ್ತು ಅಡುಗೆ ಮನೆಯ ನಡುವಿನ ಜಾಗದಲ್ಲಿ ಒಂದು ಸ್ಕ್ರೀನ್ ಅನ್ನು ಅಳವಡಿಸಬೇಕು. ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಚಂದನ ಲೋಕದ ಸುಂದರ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.